ನೋಡಿ ಬಿಸಿ ಬಿಸಿ ಫಿಶ್ ತವಾ ಫ್ರೈ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ, ಹೆಲ್ದಿಯಾಗಿ, ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಬರೀ 4 ಇಂಗ್ರೀಡಿಯೆಂಟ್ಸಿಂದ ಈ ಫಿಶ್ ಫ್ರೈ ಮಾಡಿದ್ದೀನಿ. ಸಖತ್ ಟೇಸ್ಟಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಇದು ಯಾವ ರೀತಿ ಮಾಡೋದಂತ ಒಂದು ಸಲ ನೋಡ್ಕೊಂಬರೋಣ. ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ ಎಲ್ರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಫಿಶ್ ತವಾ ಫ್ರೈ ಮಾಡಲಿಕ್ಕೆ ಫಿಶ್ ತೊಗೊಂಡಿದ್ದೀನಿ. ಇದು ರೂಪ್ ಚಂದನ್ ಅಂತೇಳಿ ಫಿಶ್ಶು. ಇದು ಫ್ರೈ ಮಾಡಲಿಕ್ಕೆ ಸಖತ್ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ 2 kg ಅಷ್ಟು ಫಿಶ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಳ್ಳೋಣ. 10 ಮಿನಿಟ್ಸ್ ಅಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊತಾ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಮಸಾಲ ರೆಡಿ ಮಾಡಲಿಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಜೀರಾ ಪೌಡರ್ ಹಾಕೊತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಜೀರಿಗೆ ಪೌಡ್ರನ್ನ ಸಖತ್ ಟೇಸ್ಟ್ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ತಗೋತಿದ್ದೀನಿ. ಮೆಣಸಿನ ಪುಡಿ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು. ಹಾಗೆ ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ ಹಾಕೋತಿದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಸಾಲ್ಟ್. ಹಾಗೆ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಿದ್ದೀನಿ. ಖಾರ ನೋಡ್ಕೊಂಡು ಹಾಕೊಳ್ಳಿ. ಇದು ಖಾರವಾಗಿದ್ರೇ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ. ಖಾರ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡಿ, ಇದು ಹುಣಸೆ ರಸ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತೆಳುಗೆ ಮಾಡ್ಕೋಬೇಡಿ, ಆದಷ್ಟು ಗಟ್ಟಿಗೆ ಇರಲಿ, ಯಾಕೆಂದರೆ ಫಿಶ್ಶಿಗೆ ಹಚ್ಲಿಕ್ಕೆ ಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಹುಣಸೆ ಹಣ್ಣಿಗೆ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲಾಗೆ. ನೆಕ್ಸ್ಟ್ ಇದಕ್ಕೆ ಹುಣಸೆ ರಸ ಹಾಕೋತಿದ್ದೀನಿ. ಜಾಸ್ತಿ ತೆಳುಗೆ ಮಾಡ್ಕೋಬೇಡಿ. ಹಾಗೆ ನೆಕ್ಸ್ಟ್ ಇದಕ್ಕೆ ಕಲಿಸ್ಕೊಳ್ಳಿಕ್ಕೆ ಅಂತೇಳಿ ನೀರು ಹಾಕ್ಕೊಳ್ಳಲ್ಲ. ನೀರು ಹಾಕ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಅಷ್ಟೇ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅಷ್ಟೇ, 1 ಸ್ಪೂನ್ ಅಷ್ಟು ಸಾಕು. ಹೀಗೆ ನೆಕ್ಸ್ಟ್ ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಇಷ್ಟೇ ಇದಕ್ಕೆ ಮಸಾಲ. ಜಾಸ್ತಿ ಏನು ಮಸಾಲ ಹಾಕಲ್ಲ. ಸಖತ್ ಈಸಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಇಷ್ಟೇ ಮಸಾಲ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಇದನ್ನೆಲ್ಲ ಫಿಶ್ಶಿಗೆ ಹಚ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಫಿಶ್ ತಗೋತಾ ಇದ್ದೀನಿ. ಇದು ಮಸಾಲ ನೋಡಿ, ಈ ರೀತಿ ನೀಟಾಗಿ ಎಲ್ಲ ಕಡೆ ಮಸಾಲ ಅಪ್ಲೈ ಮಾಡೋಣ ಚೆನ್ನಾಗಿ. ಜಾಸ್ತಿ ನೋಡಿ, ಏನು ಮಸಾಲ ಹಾಕಿಲ್ಲ, ಇಷ್ಟೇ. ಮನೆಯಲ್ಲೇ ಹೆಲ್ದಿಯಾಗಿರುತ್ತೆ. ಹೆಲ್ದಿಯಾಗಿರೋದನ್ನೇ ಹಾಕಿದ್ದೀವಿ ಆದಷ್ಟು. ನೋಡಿ, ಈ ರೀತಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು ಚೆನ್ನಾಗಿ. ಸಖತ್ ಟೇಸ್ಟಿ ಇರುತ್ತಿದು. ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಖತ್ ಈಸಿಯಾಗೂ ಕೂಡ ಇದೆ. ನೋಡಿ, ಇವಾಗೆಲ್ಲ ಮಸಾಲ ನೀಟಾಗಿ ಹಿಂಗೆ ಹಚ್ಚಿದ್ದೀನಿ. ಇದೇ ಥರ ಎಲ್ಲದಕ್ಕೂ ಹಚ್ಕೊತಾ ಹೋಗೋಣ. ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಕಲರ್ ಬರುತ್ತೆ ಮತ್ತು ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ. ಎಲ್ಲ ಫಿಶ್ಗೆ ಈ ರೀತಿ ನೀಟಾಗಿ ಅಪ್ಲೈ ಮಾಡಿ. ಇದಾದಷ್ಟು ಫ್ರೆಶ್ ಆಗಿ ನಾವು ಬೆಳಗ್ಗೆ ತೊಗೊಂಬಂದಿರೋದು. ಫ್ರೆಶ್ ಆಗಿರೋ ಫಿಶ್ ತೊಗೊಳ್ಳೋದು ಸಖತ್ ಟೇಸ್ಟ್ ಇರುತ್ತೆ. ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೊರಗಡೆ ತಿಂತೀವಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಅಷ್ಟು ಹೆಲ್ದಿಯಾಗೂ ಇರೋಲ್ಲ. ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಈ ಥರ ಸಿಂಪಲಾಗಿ ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಯಾವುದು ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡಲ್ಲ, ಏನಿಲ್ಲ. ಸಖತ್ ಟೇಸ್ಟಾಗಿರುತ್ತೆ. ನೋಡಿ, ಇವಾಗೆಲ್ಲ ಫಿಶ್ಶಿಗೂ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ದೀವಿ. ಇದನ್ನು ಒಂದು 3 hour ಆದರೂ ಸ್ವಲ್ಪ ಹೊತ್ತು ಬಿಡಬೇಕು. ಚೆನ್ನಾಗಿ ನೆನ್ಕೊಳ್ಳಿ, ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ. ಒಂದು 3 hour ತನಕ ಕೆಲವು ಫ್ರೀಝರಲ್ಲಾದರೂ ಇಡ್ಬೋದು ಅಥವಾ ಹಾಗೇನಾದರೂ ಇಡ್ಬೋದು. ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು 3 hour ತನಕ. ನೋಡಿ, ಇವಾಗ 3 hours ಆಗಿದೆ. 3 hour ಆದಮೇಲೆ ಎಲ್ಲ ಈ ಥರ ನೀಟಾಗಿ ಮಸಾಲ ಹಿಡಿದಿದೆ. ಇವಾಗ ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ತವಾಗೆ ಫುಲ್ ಆಯಿಲ್ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕಾಯ್ಲಿ ಆಯಿಲು. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಇವಾಗ ಫಿಶ್ನ ಬಿಡ್ತಾ ಇದ್ದೀನಿ.
ಒಂದೇ ಸಲಗೆ 4 ಹಾಕಿದ್ದೀನಿ, ಬೇಗನೆ ಬೇಯುತ್ತೆ. ತಕ್ಷಣವೇ ಮಗ್ಚಾಕಬೇಡಿ, ಸ್ವಲ್ಪ ಹೊತ್ತು ಬೇಯಲಿ. ಆಮೇಲೆ ನೆಕ್ಸ್ಟ್ 1 ಮಿನಿಟ್ ಆದಮೇಲೆ ಮತ್ತು ಆ ಕಡೆ ತಿರುಗಿಸಿ ಹಾಕೋಣ. ಚೆನ್ನಾಗಿ ಮಸಾಲೆ ಎಲ್ಲ ಬೇಯ್ಕೊಳ್ಳಿ ನೀಟಾಗಿ. ವಾವ್, ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ. ಇವಾಗ ಫುಲ್ಲು ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಇದಂತೂ ನಮ್ಮ ಮನೇಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಖತ್ ಫೇವ್ರೆಟ್ ಇದು, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ರೆಡಿ ಇದೆ, ಮತ್ತು ಘಮ ಘಮ ಅಂತಿದೆ ಹಂಗೆ. ಇವಾಗ ರೆಡಿಯಾಗಿದೆ. ಇವಾಗ ತೆಗ್ಯೋಣ ಇದನ್ನು. ಸಾಕು ಇಷ್ಟು ಫ್ರೈ ಆದರೆ. ಇಷ್ಟೇ ಸಿಂಪಲ್ಲಾಗಿ ಇದನ್ನು ಮಾಡೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.